ಮಾತಾಡಿ ಸ್ಟಾರ್ಟ್ ಮಾಡಿ, ಎಲ್ಲ ಕೇಳಿಸ್ಕೊಳ್ಳಿ. ಇಲ್ಲಿ ನೆರೆದಿರತಕ್ಕಂಥ ಗೌಡತಿ ಸೇನೆಯ ಸಮಸ್ತ ಮಹಿಳಾ ಬಂಧುಗಳೇ ಹಾಗೂ ಅಣ್ಣ ತಮ್ಮಂದಿರೇ, ನಾನು ಮೂಲತಃ ತಲಕಾಡಿನ ನಿವಾಸಿ ಹಾಗೂ 1986ರಲ್ಲಿ ನನ್ನದೇ ಆದಂಥ ಒಂದು ತಲಕಾಡು ತಾವರೆ ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದೇನೆ. ಅದರಲ್ಲಿ ಗಂಗರ ಬಗ್ಗೆ ಕೂಡ ನಾನು ಅದೇ ಜನಾಂಗದಲ್ಲಿ ಹುಟ್ಟಿರೋದ್ರಿಂದ ನಮ್ಮ ಒಂದು ಗಂಗರ ಒಂದು ರಾಜಧಾನಿ ತಲಕಾಡೇ ಆಗಿರುವುದರಿಂದ ಈ ತಲಕಾಡಿನಲ್ಲಿ ಜನಿಸಿದಂಥ ನಾನು ಕೂಡ ಒಂದು ಪುಸ್ತಕ ಬರೆದು ಅದರಲ್ಲಿ ಸಣ್ಣದಾದಂಥ ಒಂದು ಪರಿಚಯವನ್ನು ಗಂಗರ ಬಗ್ಗೆ ಮಾಡಿದ್ದೇನೆ. ನಮ್ಮ ಒಂದು ಚರಿತ್ರೆಯಲ್ಲಿ ಇಲ್ಲಿ ತಲಕಾಡಿನಲ್ಲಿ ಚೋಳರು, ಕುಲೋತ್ತುಂಗರು ಮತ್ತು ಹೊಯ್ಸಳರು ಹೀಗೆ ಹಲವಾರು ಜನ ಆಳಿದರೂ ಕೂಡ ಗಂಗರಲ್ಲಿ ಬಲು ವಿಶಿಷ್ಟವಾದಂಥ ಒಂದು ಸ್ಥಾನಮಾನಗಳನ್ನು ಗಳಿಸಿ ರಾಜ್ಯ ವಿಸ್ತರಣೆಯನ್ನು ಇಲ್ಲಿಂದ ತಲಕಾಡಿನಿಂದ ನಮ್ಮ ಒಂದು ಬೆಂಗಳೂರು ಇಂದ ಆಚೆ ಇರತಕ್ಕಂಥ ಒಂದು ಮಧುರೈ ಗ್ರಾಮ ಇದೆ. ಅದನ್ನು ಒಂದು ಮಧುರೈ ಗ್ರಾಮದವರೆಗೂ ಕೂಡ ಇತ್ತ ಕಡೆ ತಮಿಳುನಾಡಿನ ಒಂದು ಬಾರ್ಡರ್ಗೂ ಕೂಡ ಹೀಗೆ ರಾಜ್ಯ ವಿಸ್ತರಣೆಯನ್ನು ಮಾಡಿದಂಥವರಲ್ಲಿ ಅವಿನೀತ, ಧ್ರುವೀನೀತ ಮತ್ತು ದಡಿಗ ಮಾಧವ, ಮಾರಸಿಂಹ ಹೀಗೆ ಅನೇಕ ಗಂಗರಲ್ಲಿ ಒಂದು ಹೆಸರನ್ನು ಗಳಿಸಿದರು. ಅದೇ ರೀತಿ ಎಲ್ಲರಿಗಿಂತ 625 ವರ್ಷಗಳ ಕಾಲ ಈ ಒಂದು ರಾಜಧಾನಿಯನ್ನು ಮತ್ತು ಗಂಗರ ರಾಜ್ಯವನ್ನು ಆಳಿದಂಥ ಸ್ತ್ರೀ ಪುರುಷ ಬಹಳ ಪ್ರಮುಖ ವ್ಯಕ್ತಿ. ಸ್ತ್ರೀ ಪುರುಷ ಅವರು ಇಲ್ಲಿ ಬಂದು ಅವರ ಒಂದು ಅಂತ್ಯ ಸಂಸ್ಕಾರ ಇಲ್ಲಿ ನಡೆಯಿತು. ಯಾಕಂತಂದರೆ ಒಂದು ಯುದ್ಧ ಕಾಲದಲ್ಲಿ ಅವರು ಎಲ್ಲವನ್ನು ನೋಡಿದಾಗ ಕಾವೇರಿ ನದಿ ಮತ್ತು ಸಮೀಪದಲ್ಲೇ ನಾನು ನನ್ನದೇ ಆದಂಥ ಒಂದು ಅಂತ್ಯ ಸಂಸ್ಕಾರ ನಡೀಬೇಕು ಅಂತೇಳಿ ಎಲ್ಲ ಒಂದು ಕಡೆ ಅವರು ಉಲ್ಲೇಖಿಸಿದರು. ಆ ಪ್ರಕಾರ ಇಲ್ಲಿ ಅವರ ಸ್ತ್ರೀ ಪುರುಷರು ಆಳಿದಂಥ 625 ವರ್ಷಗಳ ಕುರುವಿಗಾಗಿ ಈ ಒಂದು ಸ್ತ್ರೀ ಪುರುಷನ ಒಂದು ಸಮಾಧಿ ಅಂತ ನಾವು ಏನು ಹೇಳ್ತೀವೋ ಅವರ ಅಂತ್ಯ ಸಂಸ್ಕಾರ ನಡೆದಂಥ ಒಂದು ಜಾಗ. ಈ ಒಂದು ಬನ್ನೂರಿನ ನಮ್ಮ ರವೀಶ್ ಅಂತಕ್ಕಂಥ ಮಾನಸಿಕ ವೈದ್ಯರಾಗಿರ್ತಕ್ಕಂಥವರು ಸ್ತ್ರೀ ಪುರುಷನ ವಂಶಸ್ಥರು ಆಗಿದ್ದಾರೆ. ನಾವು ಧ್ರುವೀನೀತನ ವಂಶಸ್ಥರಾಗಿ ನಾವು ಕೂಡ ಇಲ್ಲೇ ಇದ್ದೀವಿ. ನಮ್ಮಲ್ಲಿ ಅನೇಕ ಕೆಲವರು ಗಂಗರಸರು ಅಂತ ಹೇಳ್ತಾರೆ, ಅದು ಒಂದು ಟೈಟಲ್ ನೇಮ್ ಅಷ್ಟೇ. ನಾವು ಅರಸರಲ್ಲ. ಗಂಗರು ಅಂತಂದರೆ ಮೂಲತಃ ವೆಲ್ಲಾಳರು ಅಂತೇಳಿ. ಆ ವೆಲ್ಲಾಳರು ಬಂದು ವ್ಯವಸಾಯವನ್ನು ಮಾಡ್ತಕ್ಕಂಥ ವ್ಯವಸಾಯಗಾರರು ಹಾಗೂ ರಾಜ್ಯ ಆಳ್ತಕ್ಕಂಥ ರಾಜರು ಹೌದು ಅನ್ನೋದಕ್ಕೆ ಅನೇಕ ರೀತಿಯ ದಾಖಲೆಗಳು ಇದೆ. ಆ ಒಂದು ಇದರಲ್ಲಿ ನಮ್ಮ ತಲಕಾಡಿನ ಇತಿಹಾಸ ಮತ್ತು ತಲಕಾಡು ಏನು ಬಂದಿತ್ತೋ ಆ ತಲಕಾಡಿಗೆ ಮೊದಲು ಬಂದಂಥದ್ದು ದಲವನಪುರ ಅಂಥೇಳಿ ಹೆಸರಿತ್ತು. ಆ ದಲವನಪುರ ಕಾಲಕ್ರಮೇಣವಾಗಿ ಬದಲಾಗ್ತಾ ಇಬ್ಬರು ಬೇಡರ ಹೆಸರಿನಿಂದ ಈಗ ತಲಕಾಡು, ತಲ ಮತ್ತು ಕಾಡ ಇಬ್ಬರು ಬೇಡರು, ಆ ಬೇಡರ ಹೆಸರಿಂದ ಇವತ್ತು ತಲಕಾಡು ಅಂತಕ್ಕಂಥದ್ದಾಗಿದೆ. ಇಡೀ ಭಾರತ ದೇಶದ ಯಾವುದೇ ಮೂಲೆಗೆ ಹೋದರೂ ಈ ತಲಕಾಡು ಅಂತಕ್ಕಂಥ ಒಂದೊಂದು ಗ್ರಾಮ ನಿಮ್ಮೆಲ್ಲರಿಗೂ ಗೊತ್ತಿರುವಂಗೆ ಒಂದೊಂದು ಗ್ರಾಮದ ಹೆಸರು 10 ಕಡೆ ಇರ್ತದೆ. ಕಲಿಯೂರು, ಮುಳ್ಳೂರು, ಮಾಲಂಗಿ ಅಂತಕ್ಕಂಥದ್ದು ಅಥವಾ ಬೇರೆ ಬೇರೆ ನರಸೀಪುರ ಅನ್ನೋ ಹೆಸರು ಇರ್ಬೋದು. ಹೀಗೆ ಬೇರೆ ಬೇರೆ ಹೆಸರು ಇರ್ತಕ್ಕಂಥ ಗ್ರಾಮಗಳು ಇಡೀ ಭಾರತದಲ್ಲಿ 10 ಕಡೆ 100 ಕಡೆ ಸಿಗ್ತವೆ. ಆದರೆ ತಲಕಾಡು ಅಂತಕ್ಕಂಥದ್ದು ಇದೊಂದು ಜಾಗ ಬಿಟ್ಟರೆ ಇನ್ನೆಲ್ಲವೂ ಸಿಗೋದಿಲ್ಲ. ಮತ್ತು ಮುಡುಕುತೊರೆ ಅಂತೇಳಿ ಇಲ್ಲಿ ಏನು ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ಇರ್ತಕ್ಕಂಥದ್ದು ಮುರಿದ ತೊರೆ ಅಂದರೆ ದಿಕ್ಕು ಬದಲಾಯಿಸಿದಂಥ ಕಾವೇರಿ ತಾಯಿಯು ಪಶ್ಚಿಮಾಭಿಮುಖವಾಗಿ ಹರಿದಿದ್ದರಿಂದ ಮತ್ತೆ ಅದು ಹೀಗೆ ಬಂದು ಮತ್ತೆ ಹೀಗೆ ದಕ್ಷಿಣದ ಕಡೆಗೆ ಹೋಗಿರ್ತಾಳೆ. ಹಾಗಾಗಿ ಇದಕ್ಕೆ ಮುರಿದ ತೊರೆ ಅನ್ನುವಂಥ ಹೆಸರು. ಉಚ್ಚಾರಣೆ ಮಾಡೋದಕ್ಕೆ ವ್ಯತ್ಯಾಸ ಆಗಿ ಮುಡುಕು ತೊರೆ ಅಂತಕ್ಕಂಥದ್ದಿದೆ. ಆದರೆ ಮುಡುಕು ತೊರೆ ದಾಖಲೆಯ ಗ್ರಾಮವಲ್ಲ. ಇದು ಒಂದು ಟಿ ಬೆಟ್ಟಳ್ಳಿ ಅಂತಕ್ಕಂಥದ್ದು, ಇದು ದಾಖಲೆಯ ಗ್ರಾಮ. ಈ ಬೆಟ್ಟಳ್ಳಿಯಲ್ಲಿ ಈ ಮುರಿದ ತೊರೆ, ಮುಡುಕು ತೊರೆ ಏನಾಯಿತು ಇದರಲ್ಲಿ
ನಮ್ಮ ಮಹಾಭಾರತದ ಅರ್ಜುನ ಕೂಡ ಇಲ್ಲಿ ಬಂದು ಆ ಒಂದು ಮಲ್ಲಿಕಾರ್ಜುನ ಸ್ವಾಮಿಯನ್ನು ಬೇಡಿ ಅವನಿಗೆ ಹೂವನ್ನು ಇಟ್ಟಿದ್ದರಿಂದ ಮಲ್ಲಿಕಾರ್ಜುನ ಸ್ವಾಮಿ ಅಂತಕ್ಕಂಥ ಹೆಸರು. ದುಂಬಿಗಳನ್ನು ಸಾಯಿಸೋದ್ರಿಂದ ಭ್ರಮರ ಅಂದರೆ ದುಂಬಿಗಳು, ಆ ದುಂಬಿಗಳನ್ನು ಸಾಯಿಸಿ ಅಂದರೆ ರಾಕ್ಷಸರು ದುಂಬಿಗಳಾಗಿ ಕಾಟ ಕೊಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಆ ಮಾತಾಯಿ ಯಾವ ಜಗನ್ಮಾತೆ ಪಾರ್ವತಾದೇವಿಯು ಭ್ರಮರ ರೂಪದಲ್ಲಿ ಅವಳು ಕೂಡ ಒಂದು ದುಂಬಿಯ ವೇಷದಲ್ಲಿ ಬಂದು ಆ ಎಲ್ಲ ರಕ್ಕಸರ ಮಾಯೆಯನ್ನು ಅಡಗಿಸಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಇಲ್ಲಿಯೇ ನೆಲೆಸುತ್ತೇನೆ ಅಂತೇಳಿ ನೆಲೆಸಿದ್ರಿಂದ ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ಅಂತಕ್ಕಂಥ ಹೆಸರಿನಲ್ಲಿ ಬಂದಿದೆ. ಇದರ ಎದುರುಗಡೆನೆ ಒಂದು ಗಂಗೆ ತಡೆದ ಬಸವ ಅಂತೇಳಿ ಒಂದು ಬಸವನ್ನು ಕೂಡ ಅವರು ಎದುರಿಗೆ ಇಲ್ಲಿ ಸ್ಥಾಪನೆ ಮಾಡಿದ್ರು. ಹೀಗೆ ನಮ್ಮ ಗಂಗರಲ್ಲಿಯೇ ಅತಿ ಶ್ರೇಷ್ಠರು, ಅತಿ ಹೆಚ್ಚಿನ ಕಾಲ ರಾಜ್ಯವನ್ನು ಆಳಿದಂಥ ಸ್ತ್ರೀ ಪುರುಷನ ಬಗ್ಗೆ ನಾನೊಂದು ಕಿರುಪರಿಚಯವನ್ನು ಸಣ್ಣದಾಗಿ ನಿಮಗೆಲ್ಲ ಮಾಡಿದ್ದೇನೆ. ನನಗೆ ಇನ್ನೂ ಹೆಚ್ಚಿನ ಬೇಕು ಮಾಹಿತಿ ಅಂತಂದರೆ ಮುಂದೆ ಅದಕ್ಕೆ ನಾನು ತಿಳಿಸ್ಕೊಡೋದು ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನಿಮಿಷ ಹೇಳಿ ಅವ್ರ ಹೆಸರದು ತಂದೆ ತಾಯಿಯಿಂದ ಬಂದಂಥ ಹೆಸರು ಸ್ತ್ರೀ ಪುರುಷ ಹೆಸರದು ಬಿಡಿ. ನೆಕ್ಸ್ಟ್ ಆಮೇಲೆ ನಾನು ಪೂರ್ತಿ ಹೆಸರು ನಾನು ಡೀಟೇಲ್ಸ್ ಕೊಡ್ತೀನಿ. ಬಂತು ನಂತರ ಬನ್ನಿ ಮಾತಾಡಿ. ಆಳಿದಂಥ ಗಂಗರಲ್ಲಿ ಯಜಮಾನ್ರು ವಿಷ್ಣುವರ್ಧನ ಅಂತಕ್ಕಂಥ ಬಿಡಿ, ವಿಷ್ಣುವರ್ಧನ್ ಬಂದು ಇಲ್ಲಿಗೆ ಬರಲ್ಲ, ಬನ್ನಿ. ಅಲ್ಲಲ್ಲ, ಅವನು ಕೂಡ ವಜ್ರ ಪಂಜರ ಅಂತ ಅಲ್ಲ, ವಿಷ್ಣುವರ್ಧನ್ ಇಲ್ಲಿ ತರಬೇಡಿ ಎಂದೆ. ಅಲ್ಲಲ್ಲ, ಅವರು ನಮ್ಮ ಒಂದು ಗಂಗರ ವಂಶದಲ್ಲಿ ಸೇರ್ಕೊಂಡ್ರು, ಅದು ಬೇರೆ ಕತೆ. ಬನ್ನಿ, ಹೊಯ್ಸಳರಿಂದ ಸ್ತ್ರೀ ಪುರುಷನ ಬಗ್ಗೆ ಹೇಳಿ, ವಿಷ್ಣುವರ್ಧನ್ ಬಗ್ಗೆ ಬೇಡ ಅಂತ ಕುಡಿ ಕೊನೆ ಹಂತದಲ್ಲಿ ಬಂದ ಕೊನೆ ಕುಡಿನಾ? ಅಲ್ಲಲ್ಲ, ಆ ಒಂದು ವಿಷ್ಣುವರ್ಧನ್ ನಂತರ ಬಂದಂಥವ್ರು ಇವರು. ಸಾರಿ, ಬನ್ನಿ, ನಿಮ್ಮ ಮಾಹಿತಿ ತಪ್ಪು ಕೊಡ್ತಾ ಇದ್ದೀರಾ ಸರ್. ಮಾತಾಡಿ ಸರ್, ನೀವು ಮಾತಾಡಿ ಸರ್. ನನ್ನ ಹೆಸರು ವೆಂಕಟೇಶ್ ಅಂದ್ಬಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ ಯಾವ ತಲಕಾಡಗ ನಂಗೆ ನಮ್ಮ ಪ್ರಕಾಶ್ ಮೂರ್ತಿ ಚೆನ್ನಾಗಿ ಗೊತ್ತು. ಜೊತೆಗೆ ರಾಜಮಳ್ಳವಳ್ಳಿ ಗೊತ್ತಾ? ಸರ್, ರಾಜಮಳ್ಳವಳ್ಳಿ ಅವ್ರು ಒಂದು ಏನಂದ್ರೆ ಸ್ತ್ರೀ ಪುರುಷರು ಗಂಗರ ಅರಸಲ ಅತ್ಯುನ್ನತ ರಾಜ, ಎಲ್ಲರಿಗೂ ಗೊತ್ತು, ಎಲ್ಲ ಓದಿರ್ತಾರೆ. ಬಟ್ ಏನಾರ ಗಜಾಷ್ಟಕ ಎಲ್ಲ ಪುಸ್ತಕ ಬರೆದ್ರು ಸಂಸ್ಕೃತದಲ್ಲಿ ಇದೆ. ಹೌದು, ಇದರಲ್ಲಿ ಅವರು ವಿದ್ವಾಂಸರು ಆಗಿರೋ ಜೊತೆಗೆ ಹೆಚ್ಚಾಗಿ ರಾಜರಾಗಿದ್ರು. ಒಂದು ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಬಂದಾಗ ಒಂದು ಉತ್ತಮವಾದಂಥ ಸರ್ವಿಸನ್ನು ಈ ಭಾಗದಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಈ ಪ್ರದೇಶ ಒಂದು ಬಯಲು ಪ್ರದೇಶ ಆಗಿತ್ತು, ವ್ಯವಸಾಯಕ್ಕೆ ಯೋಗ್ಯವಾದಂಥ ಪ್ರದೇಶ ಆಗಿತ್ತು. ಜೊತೆಗೆ ತಮ್ಮ ಕೊನೆಯ ದಿನಗಳನ್ನು ನಾನು ಕಾವೇರಿ ನದಿ ತೀರದಲ್ಲಿ ಕಳೀಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತನ್ನ ಅಂತಿಮ ಕಾಲದಲ್ಲಿ ಬಂದಾಗ ಇಲ್ಲಿ ಬಂದು ನೆಲೆಸ್ಬಿಟ್ಟು ಒಂದು ಸ್ವಲ್ಪ ದಿನ ಇದ್ದು ಇಲ್ಲಿ ಕಾಲ ಹಾಕ್ತಾರೆ. ಆ ಪ್ರದೇಶನೇ ಇದು ಪ್ರಚಲಿತಕ್ಕೆ ಬಂದಿದ್ದು ಇತ್ತೀಚಿನ ದಿನಗಳಲ್ಲಿ. ಶ್ರೀ ಪುರುಷರ ಒಂದು ಸಮಾಧಿ ಸ್ಥಳ ಇದೆ ಅಂದ್ಬಿಟ್ಟು ಗೊತ್ತಾಗಿದೆ. ಒಂದು 20 ವರ್ಷದಲ್ಲಿ ಏನೋ ಗೊತ್ತಾಗಿದೆ. ಅವಾಗ ಒಂದು ಪಾಳು ಮಾಡಲಾಯಿತು, ಬದಲಾವಣೆ ಕ್ರಮೇಣ ಆಯಿತು. ಅಂದರೆ ಈ ಒಂದು ಉತ್ತಮ ಸ್ಥಿತಿಗೆ ಬಂದಿತ್ತು. ಮೊದಲು ನೋಡಿದ್ರೆ ನೀವೆಲ್ಲ ಬೈಕಲ್ತಾ ಇದ್ರಿ, ಅಂಥ ಪರಿಸ್ಥಿತಿಲಿ ಇದಿತ್ತು. ಇಲ್ಲೆಲ್ಲ ಒಂದು ಬೇರೆ ಥರನೇ ಇತ್ತು. ಬಟ್ ಕಾಲಕ್ರಮೇಣ ಬದಲಾಗ್ತಾ ಹೋದ್ರಿಂದ ಈ ಒಂದು ಉತ್ತಮವಾದ ಪ್ರದೇಶ ಆಗಿ ಇವತ್ತು ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಒಂದು ವ್ಯವಸ್ಥೆ ಇಲ್ಲಿ ಸ್ತ್ರೀ ಪುರುಷರ ಒಂದು ಸಮಾಜದಲ್ಲಿ ನಾವು ಕಾಣ್ಬೋದು. ಇಲ್ಲಿ ಮುಖ್ಯವಾಗಿ ನಾವು ಕಂಡುಬರೋದು ಧಾರ್ಮಿಕ ಕ್ಷೇತ್ರ. ಇದು ಅತಿ ಹೆಚ್ಚು ಧಾರ್ಮಿಕ 5 ಪಂಚಲಿಂಗ ದೇವಸ್ಥಾನಗಳ ಸನ್ನಿಧಿಯಲ್ಲಿ ಇರೋದು ಅಂದರೆ ದೇವರು ಎಷ್ಟು ಉತ್ತಮರೋ ಅದೇ ರೀತಿ ರಾಜರು ಉತ್ತಮರು ಅನ್ನೋಕ್ಕೆ ತೋರಿಸ್ಕೊಳ್ಳೋಕೆ ಸ್ತ್ರೀ ಪುರುಷರ ಸಮಾಜನೇ ಇದಕ್ಕೆ ಕಾರಣ ಅಂತ ನಾವು ಈ ಸಂದರ್ಭದಲ್ಲಿ ತಿಳ್ಕೊಬೋದು. ಯಾಕೆಂದರೆ ನಮ್ಮ ಸ್ನೇಹಿತರು ಹೇಳಿದ್ರು, ಪಾರ್ವತಿ ಪರಮೇಶ್ವರರು ಮಲ್ಲಿಕಾರ್ಜುನ ಸ್ವಾಮಿಯಾಗಿ ಭ್ರಮರಾಂಬರಾಗಿ ಭ್ರಮರಾಂಬಾಗಿ ಹೇಗೆ ಇಲ್ಲಿ ಜನ್ಮ ತಾಳಿದ್ರು, ಅಲ್ಲಿಂದಾನು ಇಲ್ಲಿ ತನಕ ಇದೇ ರೀತಿ ಪರಿಸ್ಥಿತಿ ಐತೆ. ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಕೆಲವೊಂದಷ್ಟು ಮನೆಗಳಾಗಿರೋದು ಬಿಲ್ಡಿಂಗ್ ಬಿಟ್ಟರೆ, ಬಟ್ ವಸ್ತು ಸ್ಥಿತಿ ಹೆಂಗಿತ್ತನೋ ಒಂದು ನಿಸರ್ಗವಾಗಿ ಏನಿತ್ತು ಆ ಪ್ರದೇಶ ಇವತ್ತು ನೀವು ಕಾಣ್ಬೋದು. ಈ ಮರಗಳಿಗೆ ಇವತ್ತಿನ ಕಾಲದ ಮರಗಳಲ್ಲ, ಇದು ಸುಮಾರು ಮಿನಿಮಮ್ 500 ವರ್ಷದ ಮೇಲಾಗೈತೆ ಮರಗಳು. ಜನಸಾಮಾನ್ಯರ ನೆಟ್ಟಿ ಪ್ರತಿಯೊಬ್ಬರು ಈ ಪ್ರದೇಶನ ಉಳಿಸ್ಕೊಳ್ಬೇಕು ಅನ್ನೋದು ಉದ್ದೇಶಕ್ಕೋರು ಇವತ್ತು ಈ ಥರ ತೋಪಿಲ್ಲ ಇದೊಂದೇ ಕಡೆ ಕಾಣೋದು. ಜಾತ್ರೆ ನಡೆದಾಗ್ಲೂ ಈ ಮರದ ನೆರಳೆಲ್ಲ ನಡೆಯುತ್ತೆ. ಬಟ್ ನೀವು ಬೇರೆ ಕಡೆ ಜಾತ್ರೆ ನೋಡಿದಾಗ ಬೇರೆ ಥರನೇ ಕಾಣಿಸುತ್ತೆ. ಬಟ್ ಇಲ್ಲಿ ವಿಶೇಷತೆಗಳು ತುಂಬಾ ಇದೆ. ಕಾವೇರಿ ನದಿ ಇದೆ, ಗಿರಿವನಗಳೈತೆ, ಮತ್ತೆ ದೇವರಿದ್ದಾನೆ, ಜೊತೆಗೆ ಗಿರಿ ವನ ನದಿ ಈ ರೀತಿ ಬರೋದು ಎಲ್ಲೂ ಇಲ್ಲ. ಮಹಾರಾಜರು ಇಲ್ಲೇ ಇದ್ದಾರೆ. ಯಾವುದೇ ಪ್ರಪಂಚಕ್ಕೆ ಮಹಾರಾಜರು ಒಂದು ಬೆಲ್ಟ್ ನೋಡಿದಾಗ ರಾಜ ಪರಂಪರೆ ಜಾಸ್ತಿ ಇದೆ. ಇದ್ರು, ಹೊಯ್ಸಳರಿದ್ರು, ಜೊತೆಗೆ ಚೋಳರಿದ್ರು, ಮೈಸೂರು ರಾಜರಿದ್ರು. ಒಂದು ವಸ್ತುಸ್ಥಿತಿ ನೋಡಿದಾಗ ಎಲ್ಲ ರಾಜ ಮಹಾರಾಜರ ಜೊತೆಗೆ ಧಾರ್ಮಿಕ ಯೋಗ ಕೇಂದ್ರಗಳಾಗಿತ್ತು ಅನ್ನೋ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲಿ ದೇವರು ಇರ್ತಾನೆ ಅಲ್ಲಿ ರಾಜರು ಇದ್ದೇ ಇರ್ತಾನೆ, ಎಲ್ಲಿ ರಾಜರು ಇರ್ತಾನೆ ಅಲ್ಲಿ ದೇವರು ಇದ್ದೇ ಇರ್ತಾನೆ.
ಅವರಿಬ್ಬರಿಗೂ ಅನಿನ್ಯ ಸಂಬಂಧದಿಂದ ಇವತ್ತು ಏನೇ ಬೆಳವಣಿಗೆ ಅವರಿಬ್ಬರು ಬೇಕೇ ಬೇಕು. ಅದಕ್ಕೋಸ್ಕರ ಇವತ್ತು ಮೈಸೂರು ರಾಜರು ಕೂಡ ಕೊಡುಗೆನ ನೋಡ್ಬೋದು. ಈ ಮಾಧವ ಮಂದಿರ ಅಣೆಕಟ್ಟನ್ನು ನೋಡ್ತಾರೆ, ಅದು ಎಷ್ಟಾಗಿದೆ 941 ಇಸ್ವಿ. ಅಲ್ಲಿ ಕಾಣಿಸ್ತಾರೆ ತಾನೆ. ಈಗ ಕೆಲವು ದಿನಗಳಲ್ಲೇ ಸ್ವಲ್ಪ ಇದಾಗಿತ್ತು, ಈ ಹೊಸದಾಗಿ ಇದಾಗಿದೆ. ಅಂತ ಒಂದು ಪರಿಣಿತಿ, ಅಂತ ಒಂದು ಟೆಕ್ನಿಕ್ ಅಂತ ಇದರೆಲ್ಲ ಆ ಕಾಲದಲ್ಲಿ ಮಾಡ್ತಿದ್ರು. ಅದೇ ರೀತಿ ಈ ಒಂದು ಇದಕ್ಕೆಲ್ಲ ಕಾರಣ ಅಂದರೆ ರಾಜರು ಕಾರಣ ಅಂತ ಹೇಳ್ತಾ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಇದು ಡೀಟೇಲ್ ಆಗಿ ನಿಮಗೆ ಮಾಹಿತಿ ನಾನು ತಿಳಿಸ್ತೀನಿ, ಹೇಳ್ತೀನಿ. ನಿಮ್ಗೆಲ್ಲರಿಗೂ ಧನ್ಯವಾದ. ಅದೇ ರೀತಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಡ ಮಾಡ್ತಾ ಇದ್ದೀವಿ ಇಲ್ಲಿ ಹಳೆಬೀದಿ ಚೌಡೇಶ್ವರ ದೇವಸ್ಥಾನ ಪಕ್ಕದಲ್ಲಿ. ನಿಮಗೆಲ್ಲ ನಮ್ಮದು ಲಿಟ್ರೇಚರ್ ಎಲ್ಲ ಕಲಿಸ್ಕೊಡ್ತೀವಿ. ದಯವಿಟ್ಟು ನೀವೆಲ್ಲ ನಮಗೆ ಸಹಾಯ ಮಾಡಿ ಕನ್ನಡತನವನ್ನು ಉಳಿಸೋಣ. ಯಾಕಂದರೆ ಕನ್ನಡಕ್ಕೆ ಹೆಚ್ಚಾಗಿ ಹೋರಾಟ ಮಾಡಿದವರು ಒಂದು ಪ್ರಪ್ರಥಮ ಗಂಗರು. ಅದು ಯಾರಿಗೂ ಸರ್ವಸಾಮಾನ್ಯ ಯಾರಿಗೂ ಗೊತ್ತಿಲ್ಲ. ಕನ್ನಡದ ಉಸಿರಾಗಿ ಕನ್ನಡದ ಹೆಸರಾಗಿ ಬಳಸ್ಕೊಂಡರು ಅಂದರೆ ರಾಜರು. ಅದು ಸ್ತ್ರೀ ಪುರುಷರು ಒಬ್ಬರು. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತಾರೆ. ನಿಮ್ಮೆಲ್ಲರಿಗೂ ಒಂದು ಇಷ್ಟ. ನೀವು ಈ ಕ್ಷೇತ್ರಕ್ಕೆ ಬಂದಿರೋ ತುಂಬ ಒಂದು ಒಳ್ಳೆಯ ಸಂಗತಿ. ನಿಮ್ಮೆಲ್ಲರಿಗೂ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ. ಜೈ ಸರ್ ಮಾತಾಡ್ತೀರಾ? ಗಂಗರ ಬಗ್ಗೆನೇ ಇರಲಿ. ನಾನು ತಲಕಾಡು ನರೇಂದ್ರ ಅಂತ, ಮೂಲತಃ ತಲಕಾಡ್ನವರು. ನಾವು ಗಂಗರ ವಂಶಕರೇ ನಾವೆಲ್ಲರೂ, ಶ್ರೀಪುರುಷನ ವಂಶಕರೇ ನಾವೆಲ್ಲರೂ. ಯಾಕೆ ನಾನು ಒಕ್ಕಲಿಗೆ ತಂದು ಅದೇ ನಾನು ಹೇಳೋದೇನೆಂದರೆ, ಇವರು ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ರಾಜ್ಯಭಾರ ಮಾಡಿದ ರಾಜ್ಯ ಅಂದರೆ ಶ್ರೀಪುರುಷ. 77 ವರ್ಷಗಳ ಕಾಲ ರಾಜ್ಯಭಾರ. 62 ಸರ್. 62. 67 ಅವರು ಕರೆಕ್ಟು. ಆಮೇಲೆ ಜೊತೆಗೇನಂದರೆ ಶ್ರೀಪುರುಷನ ಹೇಳಿ ಸಮಾಧಿ ಮಾಡೋಕ್ಕೆ ಕಾರಣ ಏನು, ಶ್ರೀಪುರುಷ ತನ್ನ ಕೊನೆ ಹಂತದಲ್ಲಿ ಇದೇ ಮುಡ್ತಲ್ಲಿದ್ರಂತ. ಅದಕ್ಕೇನು ಗೊತ್ತ, ಮುದುಕನ ತೊರೆ ಅಂತ ಕರಿತಿದ್ದಂತಿದ್ದ. ಕಾಲಕ್ರಮೇಣ ಮುಡುಕ್ತೊರೆ ಅಂತ ಬಂದಿರೋದು ಇದ್ರ ಪ್ರಕಾರ ಬಂದಾಗ, ಇತಿಹಾಸ ಪ್ರಕಾರ ಬಂದಾಗ. ಆದರೆ ಇಲ್ಲಿ ಏನೇನೋ ಹೇಳ್ತಾರೆ, ಪುರಾಣಕ್ಕೆ ಸೇರಿದಾಗ ಬೇರೆ ಕತೆ. ಜೊತೆಗೆ ಏನಂದರೆ ಈ ಶ್ರೀಪುರುಷನ ಸಮಾಧಿ ನಮಗೆ ಗೊತ್ತಾದ ಯಾವಾಗ 91ನೇ ಇಸ್ವಿಲಿ ತಲಕಾಡಲ್ಲಿ ಗಂಗಾ ಸಾಮ್ರಾಜ್ಯೋತ್ಸವ ಅಂತ ಮಾಡಿದ್ರು. ಆವಾಗ ಬಂದಂಥ ಇತಿಹಾಸ ತಜ್ಞರು ಇದು ಬಂದು ಹುಡುಕಿ ಇದನ್ನು ತೋರಿಸೋರು. ಇಲ್ಲ ಲಿಪಿ ಎಲ್ಲೋ ಬಿದೋಯ್ತಿದ್ದು. ಅವತ್ತು ನಿಮ್ಮ ಹಳೆ ಚಿತ್ರಗಳಲ್ಲಿ ಮಂಟಪ ಕಟ್ಟಿತ್ತಿದ್ದು, ಮಂಟಪ ರೂಪದಲ್ಲಿ ಇತ್ತು. ಅದೇ ಮಂಟಪ ರೂಪದಲ್ಲಿ ಇತ್ತು. ಅದು ಬಿದೋಯ್ತದು. ಬಿದೋದ ನಂತರ ಏನಾಯಿತು, ಸುಮಾರು ವರ್ಷ ನೀರನ್ನ ಸೆಲೆತಕ್ಕೆ ಸಿಕ್ಕಿ ಬಿದೋಯ್ತು. ಅದನ್ನು ಈ ರೀತಿ ಮಾಡಿ ಇದನ್ನು ಕಾಪಾಡೋಕೆ ಮಾಡಿದ್ನೋ. ಜೊತೆಗೇನು ಶ್ರೀಪುರುಷನ ಹುಟ್ಟೂರು ಬಂದು ಬನ್ನೂರಂತೆ ನಮ್ಮ ಮಾಹಿತಿ ಪ್ರಕಾರ. ಮಣ್ಣೆ ಇರಬೇಕು. ಇಲ್ಲ ಬನ್ನೂರು ಅಂತ ಹೇಳಿದ್ರು ಸರ್. ಅವ್ರ ತಾಯಿ ಊರು ಬಂದು ಯೋಗೇಶ್ವರ ಊರು ಅಂತೆ. ಚಕ್ಕೆರೆ ಅಲ್ಲ, ಮಣ್ಣೆ. ಅದೇ ಅಕ್ಕಪಕ್ಕ ಚನ್ನಪಟ್ಟಣ ತಾಲೂಕು. ಚನ್ನಪಟ್ಟಣ ನೆಲಮಂಗಲ. ಅವರು ನಂಗೆ ನಾವು ಯೋಗೇಶ್ವರ ಅವ್ರು ಬಂದು ಏನಾಯಿತು, ನಮ್ಮ ಸಂಬಂಧಿಕರಾಗಬೇಕು ಅವ್ರು ಏನು ಹಾಕೊಂಡು ಬಂದಿರೋರು. ಅವ್ರು ಬಂದು ಇದಕ್ಕೆ 2 ಕೋಟಿ ರೂಪಾಯಿಯನ್ನು DPR ಮಾಡಿಸ್ಬಿಟ್ಟು ಹೋದರು ಅವರು ಪ್ರವಾಸೋದ್ಯಮ ಸಚಿವರಾಗಿದ್ದಾಗ. ಅದಾದ ನಂತರ ಏನು ಬಂದರೆ ಯಾರೂ ಮಾಡ್ತಾಯಿಲ್ಲ, ನಾವು ಒತ್ತಡ ಮಾಡ್ತಾಯಿದ್ದೀವಿ. ಪುಣ್ಯಕ್ಕೆ ಇವಾಗ DK ಶಿವಕುಮಾರ್ ಬಂದಿದ್ದಾರೆ. ನಾವು ಅವ್ರಿಗೆ ಒತ್ತಡ ಮಾಡಬೇಕು, ಒತ್ತಡ ಮಾಡಿ ಇದನ್ನು ಜೀರ್ಣೋದ್ಧಾರ ಮಾಡಿಸ್ಬೇಕು, ಜೊತೆಗೆ ಇದನ್ನು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ಹೇಳಿ ನಾನು ಮಾತು ಮುಗಿಸ್ತೀನಿ. ಓಕೆ ಸರಿ, ಇಟ್ಕೊಳ್ಳಿ. ಬಂದೆ ಹುಡುಕುತ್ತಾರೆ ಅಂತ. ಆತ್ಮೀಯರೇ, ನಾವು ಬಂದಿರೋದು ಗಂಗರಸ ಮನೆ. ನಮ್ಮ ಕುಲತಿಲಕ ಶ್ರೀಪುರುಷನ ದರ್ಶನ ಮಾಡೋಕ್ಕೆ. ಕಾರಣ ಇಷ್ಟೇ, ಅವರು ಪಟ್ಟಾಭಿಷೇಕ ಏರಿ 1300 ವರ್ಷ. ಇಡೀ ಹೊರೆಗಳು ಅಂತ ಹೇಳ್ತೀವಿ. 62 ವರ್ಷಗಳ ಕಾಲ ದೀರ್ಘಕಾಲ ರಾಜ್ಯಭಾರ ಮಾಡಿದಂಥವ್ರು 7ನೇ ಅಥವಾ 8ನೇ ಶತಮಾನದಲ್ಲಿ ನಮ್ಮ ಶ್ರೀಪುರುಷರು. ಇವರ ಕಾಲವನ್ನು ರಾಮರಾಜ್ಯ ಅಂತಿದ್ರು. ರಾಮರಾಜ್ಯ ಅಂದರೆ ಗೊತ್ತಲ್ಲ, ಹೆಣ್ಮಕ್ಳು ರಾತ್ರಿ ಹೊತ್ತು ಬಿಡುವೀಸಾಗಿ ಓಡಾಡ್ಬೋದಾಗಿತ್ತು. ಅಂತಹ ಕಾಲ ಇವರ ಕಾಲ. ಎಷ್ಟೋ ಜನಕ್ಕೆ ಅದರ ಅರಿವೇ ಇಲ್ಲ, ರಾಮರಾಜ್ಯದ ಬಗ್ಗೆ ಅರಿವಿಲ್ಲ. ಆಮೇಲೆ ಇವರು ಶಾಸ್ತ್ರ ಪ್ರವೀಣರು, ಅಂದರೆ ವಿದ್ಯೆಯಲ್ಲಿ ಕೂಡ ಬುದ್ಧಿವಂತರು. ಹಲವಾರು ಇದು ಮಾಡಿದ್ರೆ ಗಜಶಾಸ್ತ್ರ ಹೆಸರುವಾಸಿಯಾಗಿರುವಂಥದ್ದು. ಗಜಶಾಸ್ತ್ರದ ಮೊನ್ನೆ ಇವರು ಯಾರು ನಮ್ಮ ಪಿತಾರೆಡ್ಡಿ ಅವರು ಪಿತಾರೆಡ್ಡಿಯವರಿಂದ ಒಂದು ಕಾರ್ಯಕ್ರಮ ಮಾಡ್ತಾರೆ, ಗಜಶಾಸ್ತ್ರ ಅಂದರೆ ಏನು ಅಂತ. ಅದ್ರ ಪ್ರಾವೀಣ್ಯತೆ ಬಗ್ಗೆ ನಾವೇನೈತೆ, ಆನೆ ಅಂದರೆ ಒಂದೇ ಅಂದ್ಕೊಂಡಿರ್ತೀವಿ. ಆನೆ ಅನ್ನೋದು ಹಲವಾರು ಇದೆ. ವಿದ್ಯುತ್ ಉಪಯೋಗಿಸೋ ಆನೆ, ಕೆಲಸಕ್ಕೆ ಪಳಗಿಸೋ ಆನೆ, ರಾಜರು ಉಪಯೋಗಿಸೋ ಆನೆ, ಈ ಥರ ಹಲವಾರು 64 ವೆರೈಟಿ ಸಿಗೋ ಆನೆಗಳಿವೆ. ಆ 64 ವೆರೈಟಿ ಆಗಿರುತ್ತೆ. ಆ ಗುಣಗಳೇನು, ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟೋದು ನಮ್ಮ ಶ್ರೀಪುರುಷರು. ದುರ್ದೈವ ನೋಡಿ ಇರುತ್ತೆ, ಅವ್ರು ದೇವರ್ಸಿ ಥರ ಮಾಡಿದ್ದಾರೆ. ನಾವು ಅಳಬೇಕೋ ಬಿಡಬೇಕೋ ಗೊತ್ತಾಗ್ತಿಲ್ಲ. ಎಲ್ಲ ನಾವು ಒಂದು 5 ನಿಮಿಷ ಆದರೂ ನಾವು ಬೆಂಗಳೂರು ಬಂದು ಮತ್ತೆ ಹೋಗ್ತೀವಿ. ಖಂಡಿತ ಮದುವೆ ಸರ್. ಇಲ್ಲಿ ಬಂದಿರೋ ಉದ್ದೇಶ ನೀವು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ನಾವು ಇರಬೇಕು, ನಮಸ್ಕಾರ ಮಾಡಬೇಕು, ಆಶೀರ್ವಾದ ಪಡಬೇಕು ಅನ್ನೋ ಒಂದು ಉದ್ದೇಶ ಓಪನ್ ಆಗಿರ್ತೀವಿ ಬಂದಿದ್ದೆ. ಎರಡನೇದು, ನಾನು
ನಮ್ಮ ಕೃಷ್ಣಪ್ರಿಯ ಅವ್ರ ಜೊತೆ ಮಾತಾಡ್ತೀನಿ. ಅಂದರೆ ಎಂ ಕೃಷ್ಣಪ್ಪ ಅವರ ಮಗನ ಹತ್ರ ಮಾತಾಡ್ತೀನಿ. ಅವ್ರು ನನಗೆ ಅವರ ಬಾಮಜ ನೀಲಕಂಠ ಅಂತ ಕೇಳಿದ್ದೆ. ಅಂದರೆ ನೀಲಕಂಠ ರಕ್ಕನ್ನ ಕೃಷ್ಣಪ್ಪ ಕೊಟ್ಟಿದ್ದೀನಿ. ಅವ್ರು ಏನು ಹೇಳೋದಂದರೆ ಗೌಡ್ರಿಗೆ ಮಾಹಿತಿ ಕಲೆಕ್ಟ್ ಮಾಡಿ ಸರ್ಕಾರದ ಯಾವುದು ಅಂತ, ಸರ್ಕಾರದ್ದಾಗಲೇ ನಮ್ಮ ಕೃಷ್ಣಪ್ರಿಯಿಂದ ಕಾಸು ಹಾಕಿ ನಾನೇ ಮಾಡಿಸ್ತೀನಿ ಅದನ್ನು ಅಂತ ಹೇಳಿದ್ರು. ನನಗೆ ಇಲ್ಲಿ ಅಧಿಕಾರ ಸರಿ ಬಂದ ತಕ್ಷಣ ಹೇಳಿದೆ, ಸರ್ ನನಗೆ ಮಾಹಿತಿ ಕೊಡಿ, ನನ್ನ ಮಾಹಿತಿ ನಾನೇನು ಮಾಡೋಕ್ಕಾಗಲ್ಲ, ದಯವಿಟ್ಟು ಮಾಹಿತಿ ಕೊಡಿ ಅಂತ ನನ್ನ ಚೆನ್ನಾಗಿ ಹೇಳಿದ್ದೆ. ಸೊ ನೀವೆಲ್ಲ ಸರ್ಕಾರ ಉದ್ಯೋಗನ ಕೊಟ್ಟರೆ ನಾವು ಆ ಡಾಕ್ಯುಮೆಂಟ್ಸ್ ಇಟ್ಟರೆ ಅವ್ರ ಹತ್ರ ಮಾತಾಡ್ತೀನಿ. ಸರ್ ಇದು ಸರ್ಕಾರದ್ದೇ, ಫುಲ್ ತೋಪ್ಕೊಂಡು ಸರ್ಕಾರದ್ದೇ ಅಲ್ಲ, ನನಗೆ ಮಾಹಿತಿ ಸರ್ಕಾರ ಮುಜರಾಯಿ ಇಲಾಖೆ ಯಾವುದಾಗಲಿ ಸರ್, ಸರ್ಕಾರ ಜೊತೆಗೆ ಸರ್ ಯೋಗೇಶ್ವರ DPR ಮಾಡಿಸಿದ್ರು. ಯೋಗೇಶ್ವರ್ ಬಿಡಿ ಸರ್, ಯೋಗೇಶ್ವರು ಎಲ್ಲ ಮಾಡಿಸಿದ್ರು, ತಮ್ಮ ಗಮನಕ್ಕೆ ಯಾಕರೆ ಒಂದೇ ಊರಿನವರು ಬಿಡಿ. ಒಂದು ಗರ್ಕಳ್ಳಿ ಅವರು ಚಕ್ಕೆರ ಕಣ ಜೊತೆಗೆ ಅವರು MLA ಆಗೋ ಮೊದಲು ನನ್ನ ಜೊತೆಲೇ ಇದ್ದರು. ಇದರಲ್ಲಿ ಮೈಸೂರು ಬ್ಯಾಂಕಲ್ಲಿ ಒಂದು ಬೇಡ, ಹಳೆ ಕತೆ ಬೇಡ, ಈಗ ಹಳೆ ಕತೆ ಏನಾಗಿದೆ ಅಂತ ಬೇಡ, ಮುಂದೆ ಏನು ನಾನು ಸಾಮಾನ್ಯವಾಗಿ ನಿಮ್ಗೆಲ್ಲರೂ ಹೇಳ್ತೀನಿ, ನಾನು ಬಡವ, ನಂತರ ಈ ಶ್ರೀಮಂತಿಕೆ ಆಗಲಿ ಯಾವುದೂ ಇಲ್ಲ, ನಿರ್ವಹಣೆ ಮಕ್ಕಳು ಕಷ್ಟಪಟ್ಟಿದ್ರು ಅಂತಾರೆ. ಆಗ ನಮಗೊಂದು ಛಲ ಇದೆ, ಏನಾದರೂ ಮಾಡಬೇಕು. ಸ್ತ್ರೀ ಪುರುಷನ ಬಗ್ಗೆ ಯಾಕೆ ಅಷ್ಟು ಹೋಗಿ ಅಂದರೆ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಅವ್ರು ಇವತ್ತು ಬರಬೇಕಾಗಿತ್ತು, ಎಲ್ಲ ಪ್ರೀತ್ಕೊಂಡು ಇಟ್ಕೊಂಡು ಹೋಗಿದ್ದಾರೆ. ಇಲ್ಲ ಅವ್ರನ್ನೇ ಕರ್ಕೊಂಬರ್ಬೇಕಾ, ಇಲ್ಲ ನೀವು ಮಾಹಿತಿ ಕೊಟ್ಟು ಕಲೆಕ್ಟ್ ಮಾಡಿ ಅವ್ರು ಕರ್ಕೊಂಬರ್ಬೋದು ಅಂತ ಯೋಚಿಸ್ತಾ ಇದ್ದೀನಿ. ನಾನು ಎಲ್ಲರೂ ಹೇಳ್ತಾ ಇದ್ದೀನಿ ಸರ್, ಮುಕ್ತವಾದ ಮಾಹಿತಿಗಳು ನಾನು ಕೊಟ್ಟರೆ ನಾನು ಅದನ್ನು ಬನ್ನಿ ನೆರಳಿಗೆ ಹೋಗೋಣ. ಬ್ರೈನ್ ಸ್ಟ್ರೋಕ್. ಇವಾಗ ನಿಮ್ಗೆ ಮಾಹಿತಿ ಏನ್ ಬೇಕು ಸರ್? ನಿಮಗೆ ಇದೇ ಸರ್ಕಾರಿ ಸರಿಂದ ಸರ್ಕಾರದ್ದು 302 ಸರ್ವೆ ನಂಬರು ಅಲ್ಲ, ಅದು ನಮ್ಗೆ ಡೀಟೇಲ್ಸ್ ಬೇಕು. ಕೊಡ್ತೀನಿ. ಆಮೇಲೆ ಅಮ್ಮ ಒಂದು ನಿಮಿಷ ಬನ್ನಿ ಸರ್, ನಿಂತ್ಕೊಂಡ್ಬಿಡಿ ಸರ್, ನೀವು ನಿಂತ್ಕೊಳ್ಳಿ. ಮಾತಾಡ್ತೀನಿ.